students, welcome back to Statistics by Savita. ಸ್ಟಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲು ಇದು ಇಂಪಾರ್ಟೆಂಟ್ ಚಾಪ್ಟರ್. ಯಾಕಂತಂದರೆ ಈಗ ನಿಮಗೆ ಸೆಕೆಂಡ್ ಯೂನಿಟ್ ಟೆಸ್ಟಲ್ಲೂ ಕೂಡ ಬರುತ್ತೆ ಮತ್ತು ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೂಡ ಬರುತ್ತೆ. ಆ್ಯನ್ಯುವಲ್ ಎಕ್ಸಾಮಲ್ಲಿ ನೋಡಿದರೆ ನಿಮಗೆ ಇಲ್ಲಿ ಬಂದುಬಿಟ್ಟು 5 ಮಾರ್ಕ್ಸಿಗೆ ಒಂದು ಕ್ವಶನ್ನು, 1 ಮಾರ್ಕ್ ಒಂದು ಮತ್ತು 2 ಮಾರ್ಕ್ಸ್ ಒಂದು ಕ್ವಶನ್ನು. ಓಕೆ, ನೀವು ಕ್ವಶನ್ ಬ್ಯಾಂಕ್ ರೆಫರ್ ಮಾಡಿದರೂ ಕೂಡ ಅಲ್ಲಿ ಸಾಕು. 1 ಮಾರ್ಕು 2 ಮಾರ್ಕ್ಸು ನೀವು ಆರಾಮ್ಸೆ ಮಾಡ್ಕೊಳ್ಬೋದು. 1 ಮಾರ್ಕ್ ಒಂದು ಏನೋ ಥಿಯರಿಕ್ ಬೇಸ್ಡ್ ಕ್ವಶನ್ ಆದರೆ 2 ಮಾರ್ಕ್ಸ್ ಒಂದು ಪ್ರಾಕ್ಟಿಕಲ್ ಬೇಸ್ಡ್ ಕ್ವಶನ್ ಬರ್ಬೋದು. ಮತ್ತು 5 ಮಾರ್ಕ್ಸ್ ಅಂತೂ ಒಂದು ಫುಲ್ ಆದ ಒಂದು ಕ್ವಶನ್ನ ಎಕ್ಸ್ ಬಾರ್ ಚಾರ್ಟು, ಆರ್ ಚಾರ್ಟು, ಎನ್ ಪಿ ಚಾರ್ಟು ಮತ್ತು ಸಿ ಚಾರ್ಟು ಕೂಡ ಅಲ್ಲಿ ಬರ್ಬೋದು. ಓಕೆ, ಈಗ ಇದನ್ನು ನಾನು ಕ್ವಶನ್ ಬ್ಯಾಂಕ್ ಯಾಕೆ ತೊಗೊಂಡೆ ಅಂತಂದರೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಿಮಗೆ. 5 ಮಾರ್ಕ್ಸ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸನ್ನು ಫಸ್ಟು ತೋರಿಸ್ಬೇಕು ಅಂದ್ಕೊಂಡೆ. ಬಟ್ 2 ಮಾರ್ಕ್ಸ್ 5 ಮಾರ್ಕ್ಸ್ ಮಾಡಿಬಿಟ್ರೆ ನಿಮಗೆ 2 ಮಾರ್ಕ್ಸ್ ನೀವು ಈಸಿಯಾಗಿ ಮಾಡ್ಕೊಳ್ಬೋದು. ಇಲ್ಲಿ ತುಂಬಾ ನೀವು ಕನ್ಫ್ಯೂಷನ್ ಆಗಿರ್ತೀರ ಒಂದು, ಯಾಕಂದರೆ ಸ್ಟ್ಯಾಂಡರ್ಡ್ಸ್ ಗಿವನ್ನು ಮತ್ತು ಸ್ಟ್ಯಾಂಡರ್ಡ್ಸ್ ನಾಟ್ ಗಿವನ್ನು, ಇದರಲ್ಲಿ ಯಾವುದು ತೊಗೊಳ್ಳೋದು, ಹೆಂಗೆ ಮಾಡೋದು, ಏನು ಕೊಟ್ಟಿರ್ತಾರೆ ಅವರು ಅಂತ ಹೇಳಿಬಿಟ್ಟು ನಾನು ಕ್ಲಿಯರಾಗಿ ಇವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಫಸ್ಟ್ 5 ಮಾರ್ಕ್ಸ್ ಕ್ವಶನ್ನು. ಅ ಡ್ರಿಲ್ಲಿಂಗ್ ಮಷಿನ್ ಈಸ್ ಸೆಟ್ ಟು ಡಿಗ್ ಅ ಹೋಲ್ಸ್ ವಿತ್ ಅ ಮೀನ್ ಡಯಾಮೀಟರ್ 15 mm and a standard deviation 0.2. Find the control limits for mean for samples of size 5 each. ಇದರಲ್ಲಿ ನಾನು 4 ಚಾರ್ಟ್ ಫಾರ್ಮುಲಾಸನ್ನು ಕೂಡ ಒಂದು ಶಾರ್ಟ್ಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಬೇಕಿದ್ದರೆ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ. ಅದನ್ನು ಬಾಹೆಟ್ ಮಾಡ್ಕೊಂಡ್ಬಿಟ್ಟು, ಅಂದರೆ ನಿಮ್ಗೆ ತರೋವಾಗಿ ಅದನ್ನು ಮಾಡಿಬಿಟ್ರಿ ಅಂತಂದರೆ ಒಂದು ಫಾರ್ಮುಲಾ ಬಂದುಬಿಟ್ರೆ ನಿಮಗೆ SQC ಬಂದಂಗೆ. ಇಲ್ಲಿ ಏನು ಮಾಡಬೇಕು ಅಂತಂದು ಅವರೆಲ್ಲ ಕ್ಲಿಯರಾಗಿ ವ್ಯಾಲ್ಯೂಸ್ ಕೊಟ್ಬಿಟ್ಟಿರ್ತಾರೆ. ನೀವು ಸಬ್ಸ್ಟಿಟ್ಯೂಟ್ ಮಾಡೋದು ಮಾತ್ರ ಇಲ್ಲಿ ಮಾಡಿಬಿಟ್ರೆ ನಿಮಗೆ ಯು ಆರ್ ಗೆಟಿಂಗ್ ಆ್ಯಸ್ ಅ ಕಂಟ್ರೋಲ್ ಲಿಮಿಟ್ಸ್. ಇಲ್ಲಿ 3 ಕಂಟ್ರೋಲ್ ಲಿಮಿಟ್ಸ್ ಬರುತ್ತೆ. ಈಗ ಫಸ್ಟ್ ಒಂದು ಕ್ವಶನ್ ನಾನು ಹೆಂಗೆ ಮಾಡೋದು ನೋಡಿ ಕ್ಯಾಲ್ಕುಲೇಷನ್ ಏನು ತೋರಿಸಲ್ಲ, ಬಟ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ಫಸ್ಟು 5 ಮಾರ್ಕು ಕ್ವಶನ್ ಬ್ಯಾಂಕಲ್ಲಿರೋದು. ಕ್ವಶನ್ ಬ್ಯಾಂಕಲ್ಲಿ ಫಸ್ಟ್ ಕ್ವಶನ್ ಬಂದುಬಿಟ್ಟು ನಿಮಗೆ ಎಕ್ಸ್ ಬಾರ್ ಚಾರ್ಟು. ಸ್ಟ್ಯಾಂಡರ್ಡ್ಸ್ ಗಿವನ್ನು ಸ್ಟ್ಯಾಂಡರ್ಡ್ಸ್ ನಾಟ್ ಗಿವನ್ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಇಲ್ಲಿ ಫಸ್ಟ್ ಕ್ವಶನ್ ಬಂದುಬಿಟ್ಟು ಮೀನ್ ಡೈಮೀಟರ್ ಕೊಟ್ಟಿದ್ದಾರೆ ಅವರು, ಹೌದಾ? ಮೀನ್ ಡೈಮೀಟರ್ ಅಂತಂದರೆ ಎಕ್ಸ್ ಬಾರ್ ಡ್ಯಾಶು. ಎಕ್ಸ್ ಬಾರ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು, ಅಂದರೆ ಎಕ್ಸ್ ಬಾರ್ ಅಂತ ತಿಳ್ಕೊಳ್ಳಿ ಫಸ್ಟು. ಮೀನ್ ಅಂದರೆ ಎಕ್ಸ್ ಬಾರು, ಅದನ್ನು 15 mm. ಮತ್ತು ಇಲ್ಲಿ ಸಿಗ್ಮಾ ಡ್ಯಾಶ್ ಕೊಟ್ಟಿದ್ದಾರೆ. ಸಿಗ್ಮಾ ಡ್ಯಾಶ್ ಕೊಟ್ಟಾರಂದರೆ ಅದು ಕನ್ಫರ್ಮು ದಟ್ ಈಸ್ ಅ ಸ್ಟ್ಯಾಂಡರ್ಡ್ಸ್ ಗಿವನ್ ಅಂತ. ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 0.2 ಆ್ಯಂಡ್ ಎನ್ ಈಸ್ ಈಕ್ವಲ್ಸ್ ಟು 5 ಕೊಟ್ಟಿದ್ದಾರೆ ಅವರು. ಎನ್ ಈಸ್ ಈಕ್ವಲ್ಸ್ ಟು ಐದರ್ ದೆ ಗಿವ್ 5 ಆರ್ ಇಟ್ ಈಸ್ 4 ಆದರೂ ಕೊಡ್ತಾರೆ, ಇಲ್ಲ ಅಂದರೆ 5 ಕೊಡ್ತಾರೆ ನಿಮಗೆ. ಅದ್ರ ಮೇಲೆ ನೀವು ಕಾನ್ಸ್ಟಂಟ್ ವ್ಯಾಲ್ಯೂವನ್ನು ತಗೊಳ್ತೀರಾ ಅಲ್ಲಿ. ಈಗ ಹೆಂಗೆ ಮಾಡೋದಿದೆ ಅಂತಂದರೆ ಈಗ ನೀವು ಏನು ಮಾಡ್ತೀರಿ, ಅಲ್ಲಿ ಏನಂದಾರ ಅವರು ಫೈಂಡ್ ದ ಕಂಟ್ರೋಲ್ ಲಿಮಿಟ್ಸ್ ಅಂದಾರ. ಕಂಟ್ರೋಲ್ ಲಿಮಿಟ್ಸು ಎಷ್ಟಿದೆ ಇಲ್ಲಿ, ಸ್ಟ್ಯಾಂಡರ್ಡ್ಸ್ ಗಿವನ್ ಅಂತ ನಮಗೆ ಗೊತ್ತಾಯ್ತು ಇಲ್ಲಿ. ಓಕೆ, ಎಕ್ಸ್ ಬಾರ್ ಚಾರ್ಟ್ ಇದು. ಸಿ ಎಲ್ ಬಂದುಬಿಟ್ಟು ಎಕ್ಸ್ ಬಾರ್ ಡ್ಯಾಶ್ ಅಂತಂದರೆ 15 ಆನ್ಸರು, ಅದನ್ನೇ ಬರೀತೀರಾ. ಈಗ ಎಲ್ ಸಿ ಎಲ್ ಬಂದುಬಿಟ್ಟು ಎಕ್ಸ್ ಬಾರ್ ಡ್ಯಾಶ್ ಮೈನಸ್ ಎ ಇಂಟು ಸಿಗ್ಮಾ ಡ್ಯಾಶ್. ವಾಟ್ ಈಸ್ ಎಕ್ಸ್ ಬಾರ್ ಡ್ಯಾಶ್? ಎಕ್ಸ್ ಬಾರ್ ಡ್ಯಾಶ್ ಈಸ್ 15 ಮೈನಸ್ ಇಲ್ಲಿ ಎ ಕೊಟ್ಟಿದ್ದಾರಲ್ಲಿ ವ್ಯಾಲ್ಯೂ ಕೊಟ್ಟಿಲ್ವಾ, ಇಲ್ಲಿ ನೀವು ಕಾನ್ಸ್ಟಂಟ್ ವ್ಯಾಲ್ಯೂ ಅಲ್ಲಿ ತೊಗೊಳ್ತೀರಾ ಅದನ್ನು. ಎನ್ ಈಸ್ ಈಕ್ವಲ್ಸ್ ಟು 5 ಇದ್ದಾಗ ಕಾನ್ಸ್ಟಂಟ್ ವ್ಯಾಲ್ಯೂಸಲ್ಲಿ ನೋಡಿಬಿಟ್ಟು ಅಲ್ಲಿ ತೊಗೊಳ್ತೀರಾ. ದಟ್ ಈಸ್ 1.342. ಓಕೆ, ಇಲ್ಲಿ ನನಗೊಂದು 2 ಮಾರ್ಕ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 2 ಮಾರ್ಕ್ಸಲ್ಲಿ 12th ಕ್ವಶನಲ್ಲಿ ಎ ಈಸ್ ಈಕ್ವಲ್ಸ್ ಟು 1.342 ಅಂತ ಕೊಟ್ಟಿದ್ದಾರೆ ಅಲ್ಲಿ. ಅದನ್ನೇ ತೊಗೊಂಡೆ ನಾನು. ಇಲ್ಲಿ 0.2. ಓಕೆ, ಇದನ್ನ 2 ಮಲ್ಟಿಪ್ಲೈ ಮಾಡ್ತೀರಿ ನೀವು. ಮಲ್ಟಿಪ್ಲೈ ಮಾಡಿಬಿಟ್ಟು ಒಂದು ವ್ಯಾಲ್ಯೂ ಬರುತ್ತೆ ನಿಮಗೆ. ಒಂದು ವ್ಯಾಲ್ಯೂ ಬಂದುಬಿಟ್ಟು ಅದನ್ನು 15 ಮೈನಸ್ ಮಾಡಿದಾಗ ಯು ಆರ್ ಗೆಟಿಂಗ್ ಆ್ಯಸ್ ಎಲ್ ಸಿ ಎಲ್ ವ್ಯಾಲ್ಯೂ, ಲೋವರ್ ಕಂಟ್ರೋಲ್ ಲಿಮಿಟ್ಟು. ದೆನ್ ದ ನೆಕ್ಸ್ಟ್ ಒನ್ ಈಸ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ಟು. ಅಪ್ಪರ್ ಕಂಟ್ರೋಲ್ ಲಿಮಿಟ್ ಏನು? ದ ಫಾರ್ಮುಲಾ ಈಸ್ ಎಕ್ಸ್ ಬಾರ್ ಡ್ಯಾಶ್ ಪ್ಲಸ್ ಎ ಇಂಟು ಸಿಗ್ಮಾ ಡ್ಯಾಶ್. ಎಕ್ಸ್ ಬಾರ್ ಡ್ಯಾಶ್ ಈಗ ನಾವೇನು ಮಾಡಿದ್ವಿ, ಇದೆರಡು ಮಲ್ಟಿಪ್ಲೈ ಅಂತೂ ಮಾಡಿಬಿಟ್ಟಿರ್ತೀವ ಎ ಇಂಟು ಸಿಗ್ಮಾ ಡ್ಯಾಶ್ನ, ಅದು ವ್ಯಾಲ್ಯೂನ ಹಾಕಿಬಿಟ್ರೆ
ಎರಡು ಪ್ಲಸ್ ಮಾಡಿದಾಗ ಇವಾಗ ಗೆಟಿಂಗ್ ಆಸ್ ಅಲ್ಲಿ ಯು ಸಿ ಎಲ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ ವ್ಯಾಲ್ಯೂ ಬಂದುಬಿಡುತ್ತೆ. ಇದು ಫುಲ್ 5 ಮಾರ್ಕ್ಸ್ ಕ್ವಶನ್ನು. ಇಲ್ಲಿ ಬಂದುಬಿಟ್ಟು ನಿಮಗೆ 1 ಮಾರ್ಕ್ ಕ್ವಶನ್ನು. ಇಲ್ಲಿ ಫಾರ್ಮುಲಾ ಮತ್ತು ಆನ್ಸರ್ ಕ್ಯಾರೀಸ್ 2 ಮಾರ್ಕ್ಸು, ಇಲ್ಲಿ 2 ಮಾರ್ಕ್ಸು. ಎಲ್ ಸಿ ಎಲ್ ಕ್ಯಾರೀಸ್ 2 ಮಾರ್ಕ್ಸ್, ಯು ಸಿ ಎಲ್ ಕ್ಯಾರೀಸ್ 2 ಮಾರ್ಕ್ಸ್ ಆ್ಯಂಡ್ ಸಿ ಎಲ್ ಕ್ಯಾರೀಸ್ 1 ಮಾರ್ಕ್. ಟೋಟಲ್ ಬಂದುಬಿಟ್ಟು ಇದು 5 ಮಾರ್ಕ್ಸ್ ಕ್ವಶನ್ ನಿಮಗೆ. ಓಕೆ, ಇದು ಗೊತ್ತಾಯ್ತು ಅಂದ್ಕೊಳ್ತೀನಿ. ಎಲ್ಲೂ ಚಾರ್ಟ್ ಇಲ್ಲ, ಏನೂ ಇಲ್ಲ ನೋಡಿ. ಎಷ್ಟು ಸೀದಾ ಎರಡು ಸಿ ಎಲ್, ಎಲ್ ಸಿ ಎಲ್, ಯು ಸಿ ಎಲ್ ಮಾಡಿದರೆ ಸಾಕು ನಿಮಗೆ. ನೆಕ್ಸ್ಟು ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಇಲ್ಲಿ ಸೇಮ್ ಆದ ಕ್ವಶನ್ನು. ಎಕ್ಸ್ ಬಾರ್ ಡ್ಯಾಶ್ ಇಸ್ ಇಕ್ವಲ್ಸ್ ಟು 4.5, ಸಿಗ್ಮಾ ಡ್ಯಾಶ್ ಇಸ್ ಇಕ್ವಲ್ಸ್ ಟು 1.5 ಫಾರ್ ಅ ಸ್ಯಾಂಪಲ್ಸ್ ಆಫ್ ಸೈಜ್ ಎನ್ ಇಸ್ ಇಕ್ವಲ್ಸ್ ಟು 4. ಕಂಪ್ಯೂಟರ್ ಕಂಟ್ರೋಲ್ ಲಿಮಿಟ್ಸ್ ಫಾರ್ ಎಕ್ಸ್ ಬಾರ್ ಚಾರ್ಟ್. ಸಿಗ್ಮಾ ಡ್ಯಾಶ್ ಕೊಟ್ಟಾರಂತಂದರೆ ಎಕ್ಸ್ ಬಾರ್ ಡ್ಯಾಶ್ ಕೊಟ್ಟಾರ ಮತ್ತು ಎನ್ ಕೊಟ್ಟಾರಂದರೆ ನೀವು ಇದು ಸ್ಟ್ಯಾಂಡರ್ಡ್ಸ್ ಗಿವನ್ ಅಂತ ತೊಗೊಂಡ್ಬಿಡಬೇಕು. ಸ್ಟ್ಯಾಂಡರ್ಡ್ಸ್ ನೋನ್ ಆರ್ ಸ್ಟ್ಯಾಂಡರ್ಡ್ಸ್ ಗಿವನ್ ಅಂತ ಅಲ್ಲಿ ಫಿಕ್ಸ್ ಆಗಿಬಿಡ್ತೀರಾ. ಓಕೆ, ಈಗ ಸೆಕೆಂಡ್ ಕ್ವಶನ್ ಬೇಡ, ಸೆಕೆಂಡ್ ಕ್ವಶನ್ ಸೇಮ್ ಇದೆ, ನೀವೇ ಅದನ್ನು ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ. ಥರ್ಡ್ ಕ್ವಶನ್ ಬಂದುಬಿಟ್ಟು, ಥರ್ಡ್ ಕ್ವಶನಲ್ಲಿ ಎಕ್ಸ್ ಡಬಲ್ ಬಾರ್ ಈಸ್ ಈಕ್ವಲ್ಸ್ ಟು 40. ಓಕೆ, ಆರ್ ಬಾರ್ ಈಸ್ ಈಕ್ವಲ್ಸ್ ಟು 2.5. ದೆನ್ ಸ್ಯಾಂಪಲ್ಸ್ ಆಫ್ ಸೈಜ್ ಎನ್ ಈಸ್ ಈಕ್ವಲ್ಸ್ ಟು 5. ನೋಡಿ ಇಲ್ಲಿ ಸಿಗ್ಮಾ ಡ್ಯಾಶ್ ಕೊಟ್ಟಿಲ್ಲ, ಬಟ್ ಎಕ್ಸ್ ಬಾರ್ ಚಾರ್ಟ್ ಇದು ಸ್ಟ್ಯಾಂಡರ್ಡ್ಸ್ ನಾಟ್ ಗಿವನ್ ಮೀನ್ಸ್ ನಾಟ್ ನೋನ್ ಫಾರ್ಮುಲಾಸ್. ಈಗ ಸಿ ಎಲ್ ಬಂದುಬಿಟ್ಟು ಎಕ್ಸ್ ಡಬಲ್ ಬಾರ್ ದ್ಯಾಟ್ಸ್ ಇಸ್ ಈಕ್ವಲ್ಸ್ ಟು 40. ಎಲ್ ಸಿ ಎಲ್ ಬಂದುಬಿಟ್ಟು ಇಲ್ಲಿ ಎಕ್ಸ್ ಡಬಲ್ ಬಾರ್ ಮೈನಸ್ A2 ಇಂಟು ಆರ್ ಬಾರ್. ಓಕೆ, ಎಕ್ಸ್ ಡಬಲ್ ಬಾರ್ ಎಷ್ಟು 40 ಮೈನಸ್ A2 ವ್ಯಾಲ್ಯೂ ತೊಗೊಳ್ತೀರಾ ವೆನ್ ಎನ್ ಈಸ್ ಈಕ್ವಲ್ಸ್ ಟು 5 ಇದ್ದಾಗ, ಇಂಟು ಆರ್ ಬಾರ್ ಎಷ್ಟಿದೆ, ಆರ್ ಬಾರ್ ಈಸ್ ಈಕ್ವಲ್ಸ್ ಟು 2.5. ನೀವೇ ಕ್ಯಾಲ್ಕುಲೇಟ್ ಮಾಡಬೇಕಿದನ್ನು. 40 ಮೈನಸ್ ಇಲ್ಲೆರಡು ಮಲ್ಟಿಪ್ಲೈ ಮಾಡಿದ್ದು ಒಂದು ವ್ಯಾಲ್ಯೂ ತೊಗೊಂಡ್ಬಿಟ್ಟು ಮೈನಸ್ ಮಾಡಿದಾಗ ಅಲ್ಲಿ ಎಲ್ ಸಿ ಎಲ್ ವ್ಯಾಲ್ಯೂ ನಿಮಗೆ ಸಿಕ್ಬಿಡುತ್ತೆ. ಯು ಸಿ ಎಲ್ ಬಂದುಬಿಟ್ಟು ಯು ಸಿ ಎಲ್ಲು ಎಕ್ಸ್ ಡಬಲ್ ಬಾರ್ ಪ್ಲಸ್ A2 ಇಂಟು ಆರ್ ಬಾರ್. ಓಕೆ, ಇದು 40 ಅಂತೂ ಫಿಕ್ಸಾ. ಇಲ್ಲಿ ಎರಡು ಮಲ್ಟಿಪ್ಲೈ ಮಾಡಿಬಿಟ್ಟಿರ್ತೀರ ನೀವು, ಆ ವ್ಯಾಲ್ಯೂನ ಹಾಕಿಬಿಟ್ಟಾಗ ನಿಮಗೇನಾಗುತ್ತೆ, ಇಲ್ಲಿ ಯು ಸಿ ಎಲ್ ವ್ಯಾಲ್ಯೂ ನಿಮಗೆ ಸಿಕ್ಬಿಡುತ್ತೆ. ಇದು ಕೂಡ 5 ಮಾರ್ಕ್ಸ್ ಕ್ವಶನ್ನು. ಬಟ್ ಯು ಹ್ಯಾವ್ ಟು ಬಿ ಅಲರ್ಟ್. ಇಲ್ಲಿ ಸಿಗ್ಮಾ ಡ್ಯಾಶ್ ಕೊಟ್ಟಿಲ್ಲ, ಸ್ಟ್ಯಾಂಡರ್ಡ್ಸ್ ನಾಟ್ ಗಿವನ್, ಆರ್ ಬಾರ್ ಕೊಟ್ಟಿದ್ದಾರೆ ಅಲ್ಲಿ, ಅದಕ್ಕೆ ಅದು ನಿಮಗೆ ಫಿಕ್ಸ್ ಆಗುತ್ತೆ ಅಲ್ಲಿ. ಫೋರ್ತ್ ಕ್ವಶನ್ನು ಕೂಡ ಅಲ್ಲಿ ಸೇಮ್ ಆಗಿದೆ ನಿಮಗೆ ಎಕ್ಸ್ ಬಾರ್ ಚಾರ್ಟಲ್ಲಿ, ಸೇಮ್ ಕ್ವಶನ್ನು. ನೆಕ್ಸ್ಟು ಫಿಫ್ತ್ ಕ್ವಶನ್ ನೋಡಿ. ಇಲ್ಲಿ ಫಾರ್ ದ ಫಾಲೋಯಿಂಗ್ ಡೇಟಾ ಫೈಂಡ್ ಅ ಕಂಟ್ರೋಲ್ ಲಿಮಿಟ್ಸ್ ಫಾರ್ ಎಕ್ಸ್ ಬಾರ್ ಚಾರ್ಟ್. ಇದು ಕೂಡ 5 ಮಾರ್ಕ್ಸ್ ಕ್ವಶನ್ನು. ಇಲ್ಲಿ ಫಿಫ್ತ್ ಕ್ವಶನ್ ಬಂದುಬಿಟ್ಟು, ಈಗ ಸಬ್ ಗ್ರೂಪ್ ನಂಬರ್ ಕೊಟ್ಟಿದ್ದಾರೆ 8ವರೆಗೂ, ಮೀನ್ ಕೊಟ್ಟಿದ್ದಾರೆ, ರೇಂಜ್ ಕೊಟ್ಟಿದ್ದಾರೆ. ಮೀನ್ ಇಲ್ಲೇನು ಮಾಡ್ತೀರಾ ನೀವು, ಎಕ್ಸ್ ಬಾರ್ ಕೊಟ್ಟಾರ ಅವರು ಮತ್ತು ಆರ್ ಕೊಟ್ಟಾರ ಅವರು. ರೇಂಜ್ ಎಕ್ಸ್ ಬಾರ್ ವ್ಯಾಲ್ಯೂಸ್ ಇದೆನಾ, ಇಲ್ಲಿ ಆರ್ ರೇಂಜ್ ಇದೆ. ನೀವೇನು ಮಾಡ್ತೀರಾ, ಎಕ್ಸ್ ಡಬಲ್ ಬಾರ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಕ್ಸ್ ಬಾರ್ ಡಿವೈಡ್ ಬೈ ಕೆ ವ್ಯಾಲ್ಯೂ. ಓಕೆ, ಕೆ ವ್ಯಾಲ್ಯೂನ ತೊಗೊಳ್ತೀರಲ್ಲಿ ಅವ್ರು, ಬಟ್ A2 ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ ನಿಮಗಲ್ಲಿ. ಓಕೆ, ಆರ್ ಬಾರ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ, ಆರ್ ಬಾರ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಆರ್ ಡಿವೈಡ್ ಬೈ ಕೆ ವ್ಯಾಲ್ಯೂ. ವಾಟ್ ಈಸ್ ಕೆ ವ್ಯಾಲ್ಯೂ, ಕೆ ಈಸ್ ಈಕ್ವಲ್ಸ್ ಟು 8 ಇಲ್ಲೇ. ಕೆ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ವ್ಯಾಲ್ಯೂಸ್ ದಟ್ ಈಸ್ 8. ಹೌದಾ, 52 ಪ್ಲಸ್ 48 ಪ್ಲಸ್ 53 ಪ್ಲಸ್ 49 ಪ್ಲಸ್ 50 48 53 47 ಆ್ಯಡ್ ಮಾಡಿಬಿಟ್ಟು ಅಂದರೆ 400 ಆ್ಯಡ್ ಮಾಡಿದ್ದಿದೆ. 400 ಡಿವೈಡ್ ಬೈ 8, 80 ಡಿವೈಡ್ ಬೈ 8 ದ್ಯಾಟ್ಸ್ ಇಸ್ ಈಕ್ವಲ್ಸ್ ಟು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ. ಮಾಡಿಬಿಟ್ಟು ಇಲ್ಲಿ ಸೇಮ್ ಸಿ ಎಲ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಡಬಲ್ ಬಾರ್ ದ್ಯಾಟ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಎಷ್ಟು ಬರುತ್ತಲ್ಲ ನಿಮಗೆ ಅಂದರೆ 400 ಡಿವೈಡ್ ಬೈ 8. ಇಲ್ಲಿ ನೋಡಿ ಈಸಿ ಇದೆ, ಇದು 8 1s 8 50s ಬರುತ್ತೆ. ಇದು ಬಂದುಬಿಟ್ಟು ಇದು 10 ಬರುತ್ತೆ. ಇಲ್ಲಿ ನಿಮಗೆ ಎಕ್ಸ್ ಡಬಲ್ ಬಾರ್ ಎಷ್ಟು ಬಂತಲ್ಲಿ, ಎಕ್ಸ್ ಡಬಲ್ ಬಾರು 50. ಎಲ್ ಸಿ ಎಲ್ ಏನಪ್ಪ ವ್ಯಾಲ್ಯೂ ಅಂತಂದರೆ ಎಕ್ಸ್ ಡಬಲ್ ಬಾರ್ ಮೈನಸ್ A2 ಇಂಟು ಆರ್ ಬಾರ್. ಓಕೆ, ಎಕ್ಸ್ ಡಬಲ್ ಬಾರ್ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ ಅವರು.
ಇದು ಸಾರಿ A2 ವ್ಯಾಲ್ಯೂನ ಇಲ್ಲಿ 50 ಮೈನಸ್ A2 ವ್ಯಾಲ್ಯೂ ಈಸ್ 0.729 ಇಂಟು R ಬಾರ್ ಅಂದರೆ ಎಷ್ಟು, ದಟ್ ಈಸ್ 10. ಇವೆರಡು ಮಲ್ಟಿಪ್ಲೈ ಮಾಡಿಬಿಟ್ಟು 50 ಮೈನಸ್ ದ್ಯಾಟ್ ವ್ಯಾಲ್ಯೂ ಹಚ್ಚಿಬಿಟ್ಟು ನಿಮ್ಗೆ ಆನ್ಸರ್ ಬಂದುಬಿಡುತ್ತೆ. ಇದು LCL. ಮತ್ತು ಇದೇ ರೀತಿಯಾದ UCL ಕೂಡ ಅಲ್ಲಿ UCL ಈಸ್ ಈಕ್ವಲ್ಸ್ ಟು X ಡಬಲ್ ಬಾರ್ ಪ್ಲಸ್ A2 ಇಂಟು R ಬಾರ್ ಮಾಡಿ ಪ್ಲಸ್ ಮಾಡ್ತೀರಾ ಅಷ್ಟೇ. ಇಲ್ಲೇ 50 ಪ್ಲಸ್ ದ್ಯಾಟ್ ವ್ಯಾಲ್ಯೂ ಆ್ಯಡ್ ಮಾಡಿ ಹಚ್ಚಿದರೆ ನಿಮಗೆ ಯು ಆರ್ ಗೆಟಿಂಗ್ ಆ್ಯಸ್ ಅ ಫುಲ್ ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಇದು. ಸೇಮ್ 6th ಕ್ವಶನ್ನು. ಓಕೆ, 7th ಕೂಡ ಕ್ವಶನ್ ಸೇಮ್ ಇದೆ. 8th ನೆಕ್ಸ್ಟ್ ವಿಡಿಯೋದಲ್ಲಿ ನಾನು R ಚಾರ್ಟನ್ನು ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. X ಬಾರ್ ಚಾರ್ಟ್ ನೀವು ಪರ್ಫೆಕ್ಟ್ ಇದ್ದರೆ, ಒಂದು ಇದಕ್ಕೂ ಕ್ಲಿಯರಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಓಕೆ, ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದೆಲ್ಲ ವಿಡಿಯೋಸ್ ನಿಮಗೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್.